ಎಲ್ರಿಗೂ ನಮಸ್ಕಾರ. ಇದು ನಾನು 70ನೇ ದಿನ ಹರಡೆ ಚಾಲೆಂಜ್ ಒಳಗೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಕ್ಸಸೈಸ್ ಮಾಡಿ ಶೇಂಗಾ ತಿಂದು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನಾವು ಟಿಫಿನ್ ಮಾಡೋಣ ಅಂತ ಹೋದ್ವಿ. ಸೊ ಈ ಟಿಫಿನ್ನು ರೇಣುಕಾದರ್ಶಿನಿ ಹಾವೇರಿ ಬಸ್ ಸ್ಟ್ಯಾಂಡ್ ಪಕ್ಕಕ್ಕೆ ಐತಿ. ಸೊ ಇಲ್ಲಿ ಬನ್ಸ್ ಒಂದು ಚಲೋ ಇದ್ವು, ಬನ್ಸ್ ಬಿಟ್ಟು ಇನ್ನೇನು ಚಲೋ ಇರಲಿಲ್ಲ. ಸೊ ನಾವು 2 ಬನ್ಸ್ ತೊಗೊಂಡ್ವಿ, ಅದರೊಳಗೆ ಸ್ವಲ್ಪ ತಿಂದೆ. ಪಲಾವ್ ಅಂತೂ ಅಷ್ಟು ಕಷ್ಟ, ಆ್ಯಂಡ್ ರವಾ ಇಡ್ಲಿ ಅಂತೂ ಚಲೋನ ಇರಲಿಲ್ಲ. ಸೊ ಪೂರಿ ಓಕೆ ಇತ್ತು, ಪಲ್ಯ ಓಕೆ ಇತ್ತು. ಇವ್ರ ಹತ್ರ ಚಲೋ ಇರೋದು ಮಂಡಕ್ಕಿ ಮಿರ್ಚಿ ಸಂಜೆ ಮುಂದೆ, ಅದನ್ನು ಬಿಟ್ಟರೆ ಇನ್ನೇನು ಚಲೋ ಇರೋಂಗಿಲ್ಲ ಅಂತ ಅನ್ನಿಸ್ತು. ಚಾ ಒಂದು ಚಲೋ ಇತ್ತು, ಚಾ ಕುಡಿದು ಅಲ್ಲಿಂದ ನಾವು ರಾಣೆಬೆನ್ನೂರಿಗೆ ಹೊರಟ್ವಿ. ರಾಣೆಬೆನ್ನೂರು ಹೋಗಿ ಅಲ್ಲಿ ಇದ್ದಿದ್ದು ನಮ್ಮೆಲ್ಲ ಕೆಲಸ ಮುಗಿಸ್ಕೊಳ್ಳೋದ್ರೊಳಗೆ 3 ಗಂಟೆ ಆಗಿತ್ತು. ಸೊ 3 ಗಂಟೆಗೆ ಹಿಂಗೆ ಅಲ್ಲಿ ಇಡ್ಲಿ ಭಾಳ ಫೇಮಸ್ ಇತ್ತು ಒಂದು ಹೋಟೆಲ್ನೊಳಗೆ, ಇಡ್ಲಿ ವಡ. ಸೊ ಅಲ್ಲಿ ಹೋಗಿ ಇಡ್ಲಿ ವಡ ತಿಂದ್ವಿ, ಒಂದು ಪಲಾವ್ ತಿಂದ್ವಿ. ಇಡ್ಲಿ ವಡ ನಿಜ ಚೆನ್ನಾಗಿತ್ತು. ಇದ್ರ ಹೆಸರು ವೀರಭದ್ರೇಶ್ವರ ಹೋಟೆಲ್ ಅಂತ, ಬಸ್ ಸ್ಟ್ಯಾಂಡ್ ಆಪೋಸಿಟ್ ಐತಿ, ವಿನಾಯಕ್ ನಗರ್ ಆಟೋ ಸ್ಟ್ಯಾಂಡ್ ಆಪೋಸಿಟ್. ಸೊ ಅದು ಬಸ್ ಸ್ಟ್ಯಾಂಡ್ ಹತ್ರನೇ ಇವೆಲ್ಲ. ಸೊ ರಾಣೆಬೆನ್ನೂರಿನೊಳಗೆ ಹೋದ್ರೆ ಇದನ್ನು ನೀವು ಟ್ರೈ ಮಾಡ್ಬೋದು. ಅಲ್ಲಿ ಅವಲಕ್ಕಿನೂ ತಿಂದ್ವಿ, ಅವಲಕ್ಕಿನೂ ಸೂಪರಾಗಿತ್ತು. ಸೊ ಅವಲಕ್ಕಿ ತಿಂದು ಚಾ ಕುಡಿದು ಮತ್ತೆ ನಾವು ಹಾವೇರಿಗೆ ವಾಪಸ್ ಬಂದು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನಮ್ಮ ಫ್ರೆಂಡ್ಸ್ ಮೀಟ್ ಮಾಡಿದ್ವಿ. ಫ್ರೆಂಡ್ ಆಫೀಸ್ನಲ್ಲಿ ಕುತ್ಕೊಂಡು ಬಾದುಷಾ ತಿಂದ್ವಿ. ಬಾದುಷಾ ಇದು ಪಕ್ಕದ ಒಂದು ಅಂಗಡಿ ಐತಿ, ಅವರು ಹೋಮ್ ಮೇಡ್ ಬಾದುಷಾನೆಲ್ಲ ಮಾರ್ತಿದ್ರು, ಸ್ವೀಟ್ಸು ಅವು ಇವು. ಸೊ ಅಲ್ಲೊಂದು ತಗೊಂಡು ಬಾದುಷಾ ತಿಂದ್ವಿ. ಅದಾದಮೇಲೆ ವಾಪಸ್ಸು ಎಲ್ಲರೂ ಒಂದು ಮನೆಗೆ ಬಂದ್ವಿ, 8 ಜನ. ಆ್ಯಕ್ಚುಲಿ ನಮ್ಮದು ಒಂದು 9 ಜನದ ಗ್ರೂಪ್. ಸೊ ಅದರೊಳಗೆ ಒಬ್ಬ ಇಲ್ಲ, ಮೈಸೂರಿನಾಗ ಅದನ್ನ. ಸರಿ ಏನಾರ ಮಾಡೋಣ ಅಂಥೇಳಿ ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ವಿ. ನಾನು ಪಲಾವ್ ಮಾಡ್ತೀನಿ, ಇವರೆಲ್ಲ ಹೆಚ್ಚಿಕೊಡ್ಬೇಕು, ಇದು ಕಾನೂನು ಇಲ್ಲ. ಸೊ ನಾವೇನಿದ್ರು ಹುಟ್ಟು ಅಳ್ಳಾಡ್ಸರು. ಸೊ 100% ಟೇಸ್ಟ್ ಬೇಕಲ್ಲ, ಮತ್ತು ಟೇಸ್ಟ್ ನಂಬ್ತಾರೆ ನನ್ನ. ಸೊ ಇನ್ನೊಬ್ಬ ನನ್ನ ಫ್ರೆಂಡ್ ಅದಾನ ದೀಪಕ್ ಅಂತ, ಅವನು ಚಲೋ ಮಾಡ್ತಾನೆ, ಬಟ್ ಅವ್ನಿಗೆ ಅವಕಾಶ ಕೊಟ್ಟಿಲ್ಲ ಇವತ್ತು. ನಾನೇ ಮಾಡತ್ತೇನೆ ಎಲ್ಲನೂ. ಸೊ ಬರೀ ತರಕಾರಿ ಹಾಕೊಂಡವಿ, ಏನು ಬೇಕು ಎಲ್ಲನೂ. ಇವತ್ತಿನ ಪಲಾವ್ ನೆಕ್ಸ್ಟ್ ಲೆವೆಲ್ ಆಕತಿ. 8 ಜನ ನಂಬಿ ನನ್ನ ಅಡುಗೆ ಮಾಡೋಕ್ಕೆ ಬಿಟ್ಟಾರ. ಅದು ಏನು ಮಾಡ್ತಾನೆ ಗೊತ್ತಿಲ್ಲ, ಬಟ್ ಯಾವತ್ತೂ ನಾನು ಅಡುಗೆ ಮಾಡೋದು ಕೆಡಿಸಿಲ್ಲ. ನಾನು ಟೇಸ್ಟ್ ಅಂತೂ ಚಲೋ ಬರ್ತದೆ ಅಂತ ಹೇಳ್ಯಾರ, ಆ ಧೈರ್ಯದ ಮೇಲೆ ಮಾಡಾಕ್ತೀನಿ. ಸೊ ನೋಡೋಣ ಏನೇನು ಆಕತ್ತಂತ. ಸೊ ಈಗ ಪಲಾವ್ಗೆ ಎಲ್ಲ ಐಟಮ್ಸು ಹಾಕ್ಕೊಂಡನಿ. ಸೊ ತರಕಾರಿಗಳೇ ಹೈಯೆಸ್ಟ್ ಹಾಕೀವಿ. ಸೊ ಹಾಕಿ ಎಲ್ಲ ರೆಡಿ ಮಾಡಿ ಈಗ ಪಲಾವ್ ರೆಡಿ ಆಕತಿ. ಸೊ ಅಷ್ಟರೊಳಗೆ ಇನ್ನೊಬ್ಬ ನನ್ನ ಫ್ರೆಂಡಿಗೆಲ್ಲ ಅವನಿಗೆಲ್ಲ ವಿಡಿಯೋ ಕಾಲ್ ಮಾಡಿ ಮಾತಾಡತ್ತಾರೆ ಎಲ್ಲರೂ. ಸೊ ಎಲ್ಲರೂ ಕುತ್ಕೊಂಡು ರೊಟ್ಟಿ ಇದ್ವು. ನಮ್ಮ ಫ್ರೆಂಡ್ದೊಂದು ರೀಸೆಂಟಾಗಿ ಮದುವೆ ಆಯ್ತು, ಅಲ್ಲಿ ರೊಟ್ಟಿ ತರಿಸಿದ್ವಿ, ಅವು ಎಕ್ಸಸ್ ಉಳಿದ್ವು. ಸೊ ಅವನ್ನ ತರಿಸ್ಕೊಂಡು ಕಡ್ಲಿ ಚಟ್ನಿ, ಮೊಸರು, ರೊಟ್ಟಿ ಹಿಂಗೆ ತಿಂದ್ವಿ. ಸ್ವಲ್ಪ ಜನ ಪಲ್ಯಗಳು ಹಾಕೊಂಡು ತಿಂದರು. ಸೊ ಒಟ್ಟಿನ ರೊಟ್ಟಿ ತಿಂದು, ಒಂದೊಂದು ರೊಟ್ಟಿ 2 ರೊಟ್ಟಿ ಎಲ್ಲರೂ ತಿಂದು, ಸೊ ರೊಟ್ಟಿ ಆಮೇಲೆ ಸ್ವಲ್ಪ ಪಲಾವ್ ಹಾಕ್ಕೊಂಡು ತಿಂದ್ವಿ. ಸೊ ನಾನು ಬರೀ ಕಡ್ಲಿ ಚಟ್ನಿ ಮೊಸರು ತಿನ್ನತೀನಿ. ಸೊ ಪಲಾವ್ ಹಿಂಗೆ ಆಗೈತಿ, ಎಲ್ಲರೂ ಚಲೋ ಆಗೈತೆ ಅಂತೇಳಿ ತಿಂದಾರ. ಇದ್ರ ಜೊತೆಗೆ ಮಂಗಳೂರು ಬೋಂಡ ಬೇರೆ ತರಿಸಿದ್ರು, ನಾನು ತಿನ್ನಲಿಲ್ಲ. ನಾನು ಬೆಳಗ್ಗಿಂದ ವಡ ತಿಂದ್ಬಿಟ್ಟನಿ, ಹಾಗಾಗಿ. ಸೊ ಅವ್ರು ತಿಂದರು, ಹಾಗಾಗಿ ಪಲಾವ್ ಖಾಲಿ ಆಕತ್ತಿಲ್ಲ ಅಂದ್ಕೊಂಡಿದ್ದೆ, ಆದರೂ ಖಾಲಿ ಆಯಿತು ಪಲಾವು. ಈಗ ನಾವು ಭಗವದ್ಗೀತೆ ನೋಡೋ ಟೈಮು. ಭಗವದ್ಗೀತೆಯಲ್ಲಿ ಇವತ್ತು ನಾವು 15ನೇ ಶ್ಲೋಕವನ್ನು ನೋಡಬೇಕು. ಇದರಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ವೇದಗಳಲ್ಲಿ ನಿಯಂತ್ರಿತವಾದ ಕರ್ಮಗಳನ್ನು ವಿಧಿಸಿದೆ, ವೇದಗಳು ದೇವೋತ್ತಮ ಪರಮ ಪುರುಷನಿಂದ ನೇರವಾಗಿ ವ್ಯಕ್ತವಾಗಿವೆ. ಆದ್ದರಿಂದ ಸರ್ವಂತರ್ಯಾಮಿ ಪರಬ್ರಹ್ಮನು ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರುತ್ತಾನೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಇವತ್ತಿಗಿಷ್ಟು ಸಾಕು. ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಯೂಸ್ ಮಾಡಿ, ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.